ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಬಹುಮುಖ್ಯವಾದಂತಹ ಒಂದು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿನ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಶಾತವಾಹನರ ಬಗ್ಗೆ ಮಾಹಿತಿ ನೀಡುವ ಶಾಸನಗಳು ಯಾವುವು? ಸರಿಯಾದ ಉತ್ತರ ನಾನಾಘಾಟ್ ಶಾಸನ ಮತ್ತು ನಾಸಿಕ್ ಶಾಸನ. ನೋಡಿ, ನಾನಾಘಾಟ್ ಶಾಸನ ಮತ್ತು ನಾಸಿಕ್ ಶಾಸನಗಳು. ನೋಡಿ, ನಾಸಿಕ್ ಶಾಸನ ಗೌತಮಿಪುತ್ರ ಶಾತಕರ್ಣಿಗೆ ತ್ರೈ ಸಮುದ್ರತ್ವಯ ಪೀತಾಮಹ ವಾಹನ ಎಂಬ ಬಿರುದಿತ್ತೆಂದು ತಿಳಿಸುತ್ತದೆ. ಈ ನಾನಾಘಾಟ್ ಶಾಸನ ಒಂದನೇ ಶಾತಕರ್ಣಿಯ ಒಂದು ಸಾಹಸಗಳ ಬಗ್ಗೆ ತಿಳಿಸುವಂತದ್ದು. ಈ ನಾನಾಘಾಟ್ ಶಾಸನವನ್ನ ಒಂದನೇ ಶಾತಕರ್ಣಿಯ ರಾಣಿಯಾದಂತ ನಾಗನಿಕ ಜಾರಿಗೊಳಿಸಿದ್ದಂತವಳು. ಎರಡನೇ ಪ್ರಶ್ನೆ, ತಾಳಗುಂದ ಶಾಸನವನ್ನು ಕೆತ್ತಿದ ಶಿಲ್ಪಿ ಯಾರು? ಸರಿ ಉತ್ತರ ಕವಿಕುಬ್ಜ. ನೋಡಿ, ತಾಳಗುಂದ ಶಾಸನ ಕೆತ್ತಿದ ಶಿಲ್ಪಿ ಕವಿಕುಬ್ಜ. ನಮಗೆ ತಾಳಗುಂದ ಶಾಸನ ಶಿವಮೊಗ್ಗದಲ್ಲಿ ದೊರೆತಿರುವಂತದ್ದು. ನೋಡಿ, ಶಾಂತಿವರ್ಮ ಇದನ್ನ ಜಾರಿಗೊಳಿಸಿದಂತವನು, ಕೆತ್ತದವನು ಅಂದಾಗ ಕವಿಕುಬ್ಜ. ನೋಡಿ, ಮೂರನೇ ಪ್ರಶ್ನೆ, ಗಂಗರ ದಡಿಗನ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಕೋಲಾರ. ನೋಡಿ ವಿದ್ಯಾರ್ಥಿಗಳೇ, ಗಂಗರ ಮೂಲ ರಾಜಧಾನಿ ಕೋಲಾರ, ಪ್ರಸಿದ್ಧ ರಾಜಧಾನಿ ತಲಕಾಡು, ಮೂರನೇ ರಾಜಧಾನಿ ಮಾನ್ಯಪುರ ಅಥವಾ ಮಣ್ಣೆ, ನಾಲ್ಕನೇ ರಾಜಧಾನಿ ಯಾವ್ದಾಗಿತ್ತು? ಮಾಕುಂದ. ಆಗ ಇವರ ಆರಂಭಿಕ ರಾಜಧಾನಿ ದಡಿಗಂದ್ ಯಾವ್ದಾಗಿತ್ತು? ಕೋಲಾರನೇ ಆಗಿತ್ತು ವಿದ್ಯಾರ್ಥಿಗಳೇ. ನೋಡಿ, ನಂತರ ನೋಡಿ, ಈ ಎಲ್ಲಾ ಪ್ರಶ್ನೆ ಉತ್ತರಗಳಿಗೆ ಉತ್ತರ ಇರುವಂತದ್ದು ಎಕ್ಸಲೆಂಟ್ ಇತಿಹಾಸ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಮತ್ತು ಕರ್ನಾಟಕ ಇತಿಹಾಸ ಎಲ್ಲ ವಿವರಣಾತ್ಮಕವಾಗಿರುವಂತಹ ಒಂದು ಪುಸ್ತಕ ವಿದ್ಯಾರ್ಥಿಗಳೇ. ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ. ಹೀಗಾಗಿ ನೀವು ಕೊಂಡು ಅಧ್ಯಯನ ಮಾಡಿ. ನೋಡಿ, ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮ್, PC, PSI, FDA, STA, KS ಎಲ್ಲದಕ್ಕೂ ಎಲ್ಲ ಆನ್ಲೈನ್ ಅಲ್ಲಿ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನೀವು ಕೊಂಡು ಅಧ್ಯಯನ ಮಾಡಿ. ನಾಲ್ಕನೇ ಪ್ರಶ್ನೆ, ಕುಡಚಿ ತಾಮ್ರಪಟ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಕೀರ್ತಿವರ್ಮನನ್ನು ಏನೆಂದು ವರ್ಣಿಸಿದೆ? ಸರಿಯಾದ ಉತ್ತರ ಕತ್ಯಾರಸ ಎಂದು ವರ್ಣಿಸಿದೆ. ಐದನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಡ್ಯಾಶ್ ಎಂಬ ವರ್ತಕರು ಶ್ರೀಮಂತರಾಗಿ ರಾಜನ ಆಡಳಿತದಲ್ಲಿ ಸಾಕಷ್ಟು ಪ್ರಭಾವ ಬೀರಿದ್ದರು. ಸರಿಯಾದ ಉತ್ತರ ವೀರಬನಂಜು ಎಂಬ ವರ್ತಕರು. ಆರನೇ ಪ್ರಶ್ನೆ, ಅಕಾಲ ವರ್ಷ ಎಂಬ ಬಿರುದು ಪಡೆದಿದ್ದ ರಾಷ್ಟ್ರಕೂಟರ ಅರಸ ಯಾರು? ಸರಿಯಾದ ಉತ್ತರ ಒಂದನೇ ಕೃಷ್ಣ. ಈ ಒಂದನೇ ಕೃಷ್ಣನೇ ಈ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿದಂತವನು. ನೋಡಿದ ನಂತರ ಏಳನೇ ಪ್ರಶ್ನೆ, ಅಮೋಘ ವರ್ಷನ ಕೃತಿ ಯಾವುದು? ಸರಿಯಾದ ಉತ್ತರ ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿ. ಇದು ಜೈನ ಕೃತಿ ಆಗಿರುವಂತದ್ದು. ಅಮೋಘ ವರ್ಷ ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದಂತ ಒಂದು ವಿದ್ಯಾರ್ಥಿಗಳೇ. ಎಂಟನೇ ಪ್ರಶ್ನೆ, ಅಮೋಘ ವರ್ಷನ ದಂಡನಾಯಕ ಯಾರು? ಬಂಕೇಶ. ನೋಡಿ, ಒಂದು ಬಂಕೇಶನ ಹೆಸರಿನಲ್ಲಿ ಅಮೋಘ ವರ್ಷ ಬಂಕಾಪುರ ಎಂಬ ಹೊಸ ನಗರ ನಿರ್ಮಾಣ ಮಾಡ್ತಾನೆ. ನಂತರ ಬನವಾಸಿಯ ರಾಜ್ಯಪಾಲನಾಗಿ ಅಮೋಘ ವರ್ಷ ಈ ಬಂಕೇಶನನ್ನ ನೇಮಕ ಮಾಡ್ತಾನೆ. ಒಂಬತ್ತನೇ ಪ್ರಶ್ನೆ, ಕಲ್ಯಾಣಿ ಚಾಲುಕ್ಯರ ಒಂದನೇ ಸೋಮೇಶ್ವರನ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಬೀದರ್ನ ಕಲ್ಯಾಣ. ನೋಡಿ, ಕಲ್ಯಾಣಿ ಚಾಲುಕ್ಯರ ಮೂಲ ರಾಜಧಾನಿ ಅಂತಂದಾಗ ಮನ್ಯಕೇಟ, ಪ್ರಸಿದ್ಧ ರಾಜಧಾನಿ ಅಂತಂದಾಗ ಬೀದರ್ನ ಕಲ್ಯಾಣ. ಇದನ್ನ ಬೀದರ್ನ ಕಲ್ಯಾಣವನ್ನ ಪ್ರಸಿದ್ಧ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡವರು ಯಾರು ಅಂದಾಗ ಒಂದನೇ ಸೋಮೇಶ್ವರ. ನಂತರ 10ನೇ ಪ್ರಶ್ನೆ, ಹೊಯ್ಸಳರ ವಿಷ್ಣುವರ್ಧನ ದಂಡನಾಯಕ ಯಾರು? ಸರಿಯಾದ ಉತ್ತರ ಗಂಗರಾಜ. 11ನೇ ಪ್ರಶ್ನೆ, ಹೊಯ್ಸಳರ ಅರಸರಿಗೆ ಗರುಡ ಎಂಬ ಅಂಗರಕ್ಷಕ ಪಡೆ ಆರಂಭಿಸಿದಂತವ್ರು ಯಾರಪ್ಪ ಅಂದಾಗ ಸರಿಯಾದ ಉತ್ತರ ಒಂದನೇ ನರಸಿಂಹ. ಒಂದನೇ ನರಸಿಂಹನವರಿಗೆ ಗರುಡ ಎಂಬ ಅಂಗರಕ್ಷಕ ಪಡೆ ಇರಲಿಲ್ಲ ವಿದ್ಯಾರ್ಥಿಗಳೇ. ಈ ಒಂದನೇ ನರಸಿಂಹ ವಿಷ್ಣುವರ್ಧನನ ನಂತರ ಅಧಿಕಾರಕ್ಕೆ ಬರ್ತಾನೆ, ಆಮೇಲೆ ಇದೊಂದು ಆರಂಭ ಆಗ್ತದೆ. 12ನೇ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ 1347 ಆಗಸ್ಟ್ 11. 1347 ಆಗಸ್ಟ್ 11ನೇ ತಾರೀಕಂದು ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆಗ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ದೆಹಲಿ ಸುಲ್ತಾನ್ ಅಂತಂದಾಗ ನಿಮ್ಮ ಮಹಮ್ಮದ್ ಬಿನ್ ತುಗ್ಲಕ್ನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ನೋಡಿ, 13ನೇ ಪ್ರಶ್ನೆ, ವಿಜಯನಗರವನ್ನು ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂತ ಮನೆತನ ಯಾವುದು ಅಂದಾಗ ಸರಿಯಾದ ಉತ್ತರ ಸಂಗಮ ಮನೆತನ. ನೋಡಿ, ಹಾಗಾದ್ರೆ ವಿಜಯನಗರವನ್ನು ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ್ದು ಅಂತಂದಾಗ ಸಾಳುವ ಮನೆತನ ಆಗ್ತೈತೆ. 14ನೇ ಪ್ರಶ್ನೆ, ಹೊಯ್ಸಳರ ಎರಡನೇ ಹರಿಹರನ ಮಂತ್ರಿ ಯಾರು? ಸರಿಯಾದ ಉತ್ತರ ಮುದ್ದಪ್ಪ. 15ನೇ ಪ್ರಶ್ನೆ, ಬುಕ್ಕರಾಯನ ಆಸ್ಥಾನದಲ್ಲಿದ್ದಂತ ತೆಲುಗು ಕವಿ ಯಾರು? ಸರಿಯಾದ ಉತ್ತರ ನಾಚನ ಸೋಮನಾಥ. ಇವನ ಕೃತಿ ಹರಿವಂಶ. ನಂತರ 16ನೇ ಪ್ರಶ್ನೆ, ಶ್ರೀಕೃಷ್ಣದೇವರಾಯನ ಆಸ್ಥಾನದ ತೆಲುಗು ಕವಿಗಳು ಯಾರು? ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ಅಲ್ಲಾಸಾನಿ ಪೆದ್ದಣ್ಣ. ನೋಡಿ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ, ಅಲ್ಲಾಸಾನಿ ಪೆದ್ದಣ್ಣ ಎಂಬ 3 ಜನ ತೆಲುಗು ಕವಿಗಳು ಆಸ್ಥಾನದಲ್ಲಿದ್ರು. 17ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಯಾರು? ಸರಿಯಾದ ಉತ್ತರ 3ನೇ ಶ್ರೀರಂಗ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಮತ್ತು ಅರವಿಡು ಮನೆತನದ ಕೊನೆಯ ಅರಸ ಅಂದಾಗ 3ನೇ ಶ್ರೀರಂಗ. 18ನೇ ಪ್ರಶ್ನೆ, ಎರಡನೇ ಅರಿಸ್ಟಾಟಲ್ ಎಂದು ಯಾವ ಬಹಮನಿ ಸುಲ್ತಾನನನ್ನು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಎರಡನೇ ಮೊಹಮ್ಮದ್ ಶಾನನ್ನ ಕರೆಯಲಾಗುತ್ತಿತ್ತು. ನೋಡಿ ವಿದ್ಯಾರ್ಥಿಗಳೇ, ನಂತರ 19ನೇ ಪ್ರಶ್ನೆ, ರಾಜ ಒಡೆಯರ ಆಸ್ಥಾನದಲ್ಲಿದ್ದಂತ
ತಿರುಮಲ ಅಯ್ಯಂಗಾರ್ ಅವರ ಕೃತಿ ಯಾವುದು? ಸರಿಯಾದ ಉತ್ತರ ಕರ್ಣ ವೃತ್ತಾಂತ ಕಥೆಗಳು. ಕರ್ಣ ವೃತ್ತಾಂತ ಕಥೆಗಳು. 20ನೇ ಪ್ರಶ್ನೆ, ಪರರಾಯ ಭಯಂಕರ ಎಂಬ ಬಿರುದು ಪಡೆದ ಒಡೆಯರ್ ಯಾರು? ಸರಿಯಾದ ಉತ್ತರ ದೊಡ್ಡ ದೇವರಾಜ ಒಡೆಯರ್. ನೋಡಿ, ದೊಡ್ಡ ದೇವರಾಜ ಒಡೆಯರ್ ಹಿಂದೂರಾಯ ಸುರತ್ರಾಣ, ಪರರಾಯ ಭಯಂಕರ ಎಂಬ ಬಿರುದುಗಳನ್ನು ಹೊಂದಿದ್ದಂತವರೇ ದೊಡ್ಡ ದೇವರಾಜ ಒಡೆಯರ್. ನೋಡಿ ವಿದ್ಯಾರ್ಥಿ, ಇಷ್ಟು ಸಹ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.